ಅವಕಾಶ ಸಿಕ್ಕಾಗ ಮಾತ್ರ ಸಿನಿಮಾದಲ್ಲಿ ಭಾಗವಹಿಸುತ್ತಿರುವ ಇವರು ಬಾಕಿ ದಿನಗಳಂದು ಕೂಲಿ ಕೆಲಸ ಮಾಡುತ್ತಿದ್ದು ಇವರ ಕಲೆಗೆ ಇನ್ನಷ್ಟು ಅವಕಾಶಗಳು ಸಿಗುವಂತಾಗಲಿ ಎಂದು ಬೀನ್ಟೌನ್ ಕೆಫೆ ಮಾಲೀಕ ಜೀವನ್ ಡಿಕ್ಸಾನ್ ಹೇಳಿದರು. 1994ರಲ್ಲಿ ಬಿಡುಗಡೆಯಾದ ಗಂಧದ ಗುಡಿ ಭಾಗ 2ರಿಂದ ಕಾಂತಾರ ಚಾಪ್ಟರ್ 1ರವರೆಗೆ ಸುಮಾರು 400ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಖ್ಯಾತ ನಟರೊಂದಿಗೆ ಸಾಹಸ ದೃಶ್ಯಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿರುವ ಗ್ರಾಮೀಣ ಪ್ರದೇಶದ ಬಡ ಸಾಹಸ ಕಲಾವಿದ ಅವಕಾಶ ಕೊರತೆ ಪರಿಣಾಮ ಸಿನಿಮಾದಲ್ಲಿ ಸಾಹಸ, ನಿಜ ಜೀವನದಲ್ಲಿ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುವಂತಾಗಿದೆ. ಹಾಸನ ಜಿಲ್ಲೆ ಬೇಲೂರು ತಾಲೂಕು ಅರಳಿ ಹೋಬಳಿಯ ವಾಟೆಹಳ್ಳಿ ಗ್ರಾಮದ ನಿವಾಸಿ 58 ವರ್ಷದ ಸಾಹಸ ಕಲಾವಿದ ಸೈಮನ್ ಫ್ಯಾಟ್ರಿಕ್ ಫೆರಾರ್ ಎಂಬುವರೇ ಈ ಗ್ರಾಮೀಣ ಪ್ರತಿಭೆ. ಕನ್ನಡ, ತಮಿಳು, ಹಿಂದಿ, ತೆಲುಗು ಸಿನಿಮಾಗಳ ಸಾಹಸ ವಿಭಾಗದಲ್ಲಿ 31 ವರ್ಷಗಳಿಂದ ತೊಡಗಿಸಿಕೊಂಡಿದ್ದು ಎಲ್ಲರಿಂದಲೂ ಶಬಾಷ್ ಎನಿಸಿಕೊಂಡಿದ್ದಾರೆ. ಪ್ರಸಕ್ತ ಅಖಿಲ ಕರ್ನಾಟಕ ಸಾಹಸ ಕಲಾವಿದರ ಹಾಗೂ ಸಾಹಸ ನಿರ್ದೇಶಕರ ಸಂಘದ ಸದಸ್ಯರಾಗಿರುವ ಇವರು ಸಾಹಸ ಸಹ ನಿರ್ದೇಶಕರಾಗಿಯೂ ಕಾರ್ಯನಿರ್ವಹಿಸಿದ ಅನುಭವ ಇವರಿಗಿದೆ. ಹಲವಾರು ಚಿತ್ರಗಳಲ್ಲಿ ಹೊಡಿ ದೃಶ್ಯಗಳಲ್ಲಿ ನಟಿಸಿದರೂ ಸಹ ಇವರಿಗೆ ಸಿನಿಮಾ ರಂಗದಲ್ಲಿ ಹೇಳಿಕೊಳ್ಳುವಂತಹ ಅವಕಾಶಗಳು ಸಿಗದೆ ಜೀವನ ಸಾಗಿಸುವುದು ಕಷ್ಟವೆನಿಸಿದಾಗ ಕೂಲಿ ಕೆಲಸದ ಮೊರೆ ಹೋಗಬೇಕಾಗಿದೆ. ತಮ್ಮ ಶೆಡ್ಯೂಲ್ ಇದ್ದ ವೇಳೆ ಮಾತ್ರ ಚಿತ್ರೀಕರಣದಲ್ಲಿ ಪಾಲ್ಗೊಂಡು ಇನ್ನುಳಿದ ದಿನಗಳಲ್ಲಿ ಗಾರೆ ಕೆಲಸ, ಟೈಲ್ಸ್ ಹಾಕುವುದು, ಪೇಂಟ್ ಕೆಲಸ ಒಳಗೊಂಡಂತೆ ಇತರೆ ಕೂಲಿ ಕೆಲಸಗಳನ್ನು ನಿರ್ವಹಿಸುತ್ತಾ ಕಿರಿಯ ಮಗನಿಗೆ ಮಂಗಳೂರಿನ ಖಾಸಗಿ ಕಾಲೇಜಿನಲ್ಲಿ ಪದವಿ ಶಿಕ್ಷಣ ಕೊಡಿಸುತ್ತಿದ್ದಾರೆ. ಬಿಡುವಿನ ವೇಳೆ ರಸ್ತೆ ಮೇಲೆ ಬಿದ್ದ ಕಬ್ಬಿಣ, ಜೊಲ್ಲೆ, ಅಡಕೆ ಪಟ್ಟೆ, ಕೊಳೆತ ತರಕಾರಿ, ಸೊಪ್ಪು, ಕಾಡು ಮಣ್ಣು, ಗದ್ದೆ ಮಣ್ಣು ಹೀಗೆ ಎಲ್ಲವನ್ನು ತಲೆ ಮೇಲೆ ಹೊತ್ತು ಸಂಗ್ರಹಿಸುತ್ತಿದ್ದ ವೇಳೆ ಅನೇಕ ಮಂದಿ ಸೈಮನ್ ರವರನ್ನು ಹೀಯಾಳಿಸಿದ್ದರು. ಹೀಯಾಳಿಸುವಿಕೆಯನ್ನೇ ಸವಾಲಾಗಿ ಸ್ವೀಕರಿಸಿದ ಇವರು ಪಾಳು ಬಿದ್ದ ಶೆಡ್ ಒಳಗೆ ಹಾಗೂ ಹೊರಭಾಗದಲ್ಲಿ ಹಂತ ಹಂತವಾಗಿ ಸಾವಯವ ಗೊಬ್ಬರವನ್ನು ತಯಾರಿಸಲು ಪ್ರಾರಂಭಿಸಿದ್ದರು. ಇಂದು ಸುಮಾರು 70ರಿಂದ 80 ಲೋಡ್ನಷ್ಟು ಸಾವಯವ ರಸಗೊಬ್ಬರ ಮಾರಾಟಕ್ಕೆ ಸಿದ್ಧವಾಗಿದ್ದು ಲಕ್ಷಾಂತರ ರು ಆದಾಯ ಗಳಿಸುವ ನಿರೀಕ್ಷೆಯಲ್ಲಿದ್ದಾರೆ. 400ಕ್ಕೂ ಹೆಚ್ಚಿನ ಚಿತ್ರಗಳಲ್ಲಿ ನಟಿಸಿದ್ದರೂ ಸಹ ಹೇಳಿಕೊಳ್ಳುವಂತಹ ಅವಕಾಶ ಸಿಗುತ್ತಿಲ್ಲ. ಇತ್ತೀಚೆಗೆ ಬಿಡುಗಡೆಯಾದ ಕಾಂತಾರ ಚಾಪ್ಟರ್ 1 ಬ್ಲಾಕ್ ಬಸ್ಟರ್ ಚಿತ್ರದಲ್ಲಿ ಮುಸ್ಲಿಂ ಸೈನಿಕನ ಪಾತ್ರದಲ್ಲಿ ನಟಿಸುವ ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಎನ್ನುತ್ತಾರೆ ಸೈಮನ್ ಫ್ಯಾಟ್ರಿಕ್ ಫೆರಾರ್. ನನಗಂತೂ ಬಹಳ ಇಷ್ಟ. ನಾನಂತೂ ಅವ್ರಿಗೆ ತುಂಬಾ ಬಹಳ ಇಷ್ಟ. ನಾನು ಎಲ್ಲಿ ಸಿಕ್ಕಿದ್ರು ಅವ್ರು ನನಗೆ ವಿಶ್ ಮಾಡುತ್ತಾರೆ. ಒಬ್ರು ಹೀರೋ ಎಲ್ಲೂ ಆ ಥರ ಸಿಗಲ್ಲ. ಆದರೆ ರಿಷಬ್ ಶೆಟ್ಟರ್ ಅಂದರೆ ಅವ್ರು ಯಾವಾಗಲೂ ನಮ್ಮ ಹೃದಯದಲ್ಲೇ ಇದ್ದಾರೆ. ಆ ಥರ ಒಂದು ಫೀಲ್ ಆಗುತ್ತೆ ನನಗೆ. ಅಂದರೆ ಕಾಂತಾರದಲ್ಲಿ ನನಗೆ ಕಮ್ಮಿ ಅಂದರೆ ಒಂದು 110 ದಿನ ಕೆಲಸ ಸಿಕ್ಕಿದೆ. ದಿನ ಅಂದರೆ ಒಂದು ಕಾಲ್ ಶೀಟ್, 110 ಕಾಲ್ ಶೀಟ್ ನನಗೆ ಸಿಕ್ಕಿದೆ. ಒಳ್ಳೆ ಸಂಪಾದನೆ ಆಗಿದೆ ನನಗೆ. ಕಾಲ್ ಶೀಟ್ ನಮ್ಮದು ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಒಂದು ಕಾಲ್ ಶೀಟ್, ರಾತ್ರಿ 6 ಗಂಟೆಯಿಂದ ಬೆಳಿಗ್ಗೆ 6 ಗಂಟೆವರೆಗೆ ಡಬಲ್ ಕಾಲ್ ಶೀಟ್ ಅಂತ ಬರುತ್ತೆ. ಆ ಥರ ಫುಲ್ ಡೇ ಫುಲ್ ನೈಟ್ ಮಾಡಿದ್ರೆ ಟ್ರಿಬಲ್ ಕಾಲ್ ಶೀಟ್. ನಾವು ಇಲ್ಲ ಅಂದರೆ ನಾನು ಸೀದಾ ಮನೆಗೆ ಬಂದುಬಿಡ್ತೀನಿ, ಊರಿಗೆ, ನಮ್ಮ ಊರಿಗೆ ಬಂದುಬಿಡ್ತೀನಿ. ಇಲ್ಲಿ ಸ್ವಲ್ಪ ರಾಸಾಯನಿಕ ಸಾವಯವ ಗೊಬ್ಬರ ಮಾಡ್ತೀನಿ. ಕಸಗಳನ್ನೆಲ್ಲ ತಂದು ಹಾಕೊಳ್ಳೋದು, ಕಬ್ಬಿನ ಸಿಪ್ಪೆ, ಕಾಫಿ ಸಿಪ್ಪೆ, ಅಡಿಕೆ ಸಿಪ್ಪೆ, ಆಮೇಲೆ ಈ ಸೊಪ್ಪು. ರಂಜಿತ್ ಕುಮಾರ್, KS TV 46 ನ್ಯೂಸ್ ಕನ್ನಡ, ಅರಳ್ಳಿ. You are watching TV 46 News Kannada.